ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ವೃದ್ಧಾಶ್ರಮ ಅನಾಥ ಮಕ್ಕಳ ಚಾರಿಟಬಲ್ ಟ್ರಸ್ಟ್ ಶಿಲ್ಪಾ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ KR ನರಸಿಂಹಪ್ಪನವರ 64ನೆಯ ಹುಟ್ಟುಹಬ್ಬವನ್ನು ಅವರ ಶಾಲಾ ಸಿಬ್ಬಂದಿ ವರ್ಗದವರು, ಅವರ ಕುಟುಂಬದ ಮಕ್ಕಳು, ಅಳಿಯಂದರು, ಮಗ ಹಾಗೂ ಬಂಧುಗಳೆಲ್ಲರೂ, ಸ್ನೇಹಿತರು, ಅವರ ಪರಮಾಪ್ತ ಗೆಳೆಯರೆಲ್ಲರೂ, ವಿದ್ಯಾರ್ಥಿಗಳೆಲ್ಲರೂ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಎಲೆಮರೆಯ ಕಾಯಿಯಲ್ಲಿ ಅವರ ಸಮಾಜ ಸೇವೆಯ ಪಯಣವು ಯಾವ ರೀತಿ ನಡೆಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ 21, 2007ರಂದು ಕೇವಲ 2,000 ರುಗಳ ಬಾಡಿಗೆ ಕೊಠಡಿಯಲ್ಲಿ 7 ಜನ ವೃದ್ಧರು ಹಾಗೂ 6 ಅನಾಥ ಮಕ್ಕಳೊಂದಿಗೆ ಶ್ರೀ ವಾಸವಿ ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳ ಚಾರಿಟಬಲ್ ಟ್ರಸ್ಟನ್ನು ಆರಂಭಿಸಿದರು. ಅಂದು ಕೇವಲ 13 ಜನರಿಗೆ ಆಸರೆಯಾಗಿದ್ದ ಈ ಸಂಸ್ಥೆ ಇಂದು ತನ್ನದೇ ಆದ ಸ್ವಂತ ಕಟ್ಟಡದಲ್ಲಿ 39 ವೃದ್ಧರು ಹಾಗೂ 50 ಅನಾಥ ಮಕ್ಕಳು ಸೇರಿದಂತೆ ಒಟ್ಟು 89 ನಿರ್ಗತಿಕರಿಗೆ ನೆರಳಾಗಿದೆ. ನಿಸ್ವಾರ್ಥ ಸೇವೆಯ ಪರಾಕಾಷ್ಠೆ ನರಸಿಂಹಪ್ಪ ಅವರು ಕೇವಲ ಆಶ್ರಮದ ಅಧ್ಯಕ್ಷರಾಗಿ ಅಧಿಕಾರ ನಡೆಸುತ್ತಿಲ್ಲ, ಬದಲಾಗಿ ಆಶ್ರಮದ ಪ್ರತಿಯೊಬ್ಬ ನಿವಾಸಿಯ ಯೋಗಕ್ಷೇಮವನ್ನು ಸ್ವತಃ ತಾವೇ ನೋಡಿಕೊಳ್ಳುತ್ತಿದ್ದಾರೆ. ಆಯುರ್ವೇದದಲ್ಲಿ ಡಿಪ್ಲೊಮಾ ತರಬೇತಿ ಪಡೆದಿರುವ ಇವರು ಆಶ್ರಮದ ನಿವಾಸಿಗಳಿಗೆ ತಾವೇ ಸ್ವತಃ ಚಿಕಿತ್ಸೆ ನೀಡುತ್ತಿದ್ದಾರೆ ಮತ್ತು ಸ್ವಂತ ಖರ್ಚಿನಲ್ಲಿ ಔಷಧಗಳನ್ನು ಖರೀದಿಸಿ ನೀಡುತ್ತಿದ್ದಾರೆ. ಇದುವರೆಗೂ ಸುಮಾರು 5 ಅನಾಥ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನೆರವೇರಿಸಿದ್ದಾರೆ. ಆಶ್ರಮದಲ್ಲಿ ಮೃತರಾದ ವಾರಸುದಾರಿಲ್ಲದ ವೃದ್ಧರಿಗೆ ಇವರೇ ಸ್ವತಃ ಮುಂದೆ ನಿಂತು ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿದ್ದಾರೆ. ವೈಜ್ಞಾನಿಕ ಮನೋಭಾವದ ಸಮಾಜ ಸೇವೆ, ನಂಬಿಕೆ ಆಚರಣೆ ಇರಲಿ, ಅಪನಂಬಿಕೆ ಭೂತೋಚ್ಚಾಟನೆ ಬೇಡ, ನಮ್ಮ ನಡೆ ವಿಜ್ಞಾನ ನಡೆ ಎಂಬ ಉದಾತ್ತ ತತ್ವದಡಿ ಇವರ ಸೇವೆಯು ಮುಂದುವರಿಯುತ್ತಿದೆ. ಇಂತಹ ಉತ್ತಮ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಿದ ಎಲ್ಲ ಬಂಧುಗಳಿಗೆ ಅವರು ಶುಭವನ್ನು ಕೋರಿದರು. ನನ್ನ ಕನಸುಗಳು ನನಸಾಗಲು ತನ್ನ ಸುಖವನ್ನೇ ತ್ಯಾಗ ಮಾಡಿದ ನನ್ನ ಹೀರೋಗೆ ಹುಟ್ಟುಹಬ್ಬದ ಶುಭಾಶಯಗಳು. ಲವ್ ಯು ಅಪ್ಪ. ಜೀವನದಲ್ಲಿ ಹೇಗೆ ಬದುಕಬೇಕು ಎಂದು ಮಾತಿಗಿಂತ ಹೆಚ್ಚಾಗಿ ತನ್ನ ನಡತೆಯಿಂದಲೇ ಕಲಿಸಿಕೊಟ್ಟ ನನ್ನ ಹೆಮ್ಮೆಯ ತಂದೆಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಎಲ್ಲ ಹೆಣ್ಣು ಮಕ್ಕಳು ತಂದೆಗೆ ಶುಭಾಶಯಗಳನ್ನು ಕೋರಿದರು. ನಂತರ ಅವರ ಮುದ್ದಾದ ಏಕೈಕ ಮಗನಾದ ಅನಿಲ್ ರಾಜ್ರವರು, ನಮಗೆ ಬೆಸ್ಟ್ ಲೈಫ್ ಕೊಡಲು ದಿನವಿಡೀ ಕಷ್ಟಪಡುವ ನಿಮಗೆ ಆ ದೇವರು ಆಯುಷ್ಯ, ಆರೋಗ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ ಎಂದು ತಿಳಿಸಿದರು. ಇದಕ್ಕೂ ಮೊದಲು ಅಂದು ಮಧ್ಯಾಹ್ನ ಶಿಲ್ಪಾ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಮಕ್ಕಳೆಲ್ಲರೂ ಅವರಿಗೆ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ನಂತರ ಅಂದು ಸಂಜೆ ಅವರ ಸ್ವಗೃಹದಲ್ಲಿ ಅವರ ಸ್ನೇಹಿತರುಗಳಾದ ಮಂಜುನಾಥ್ ಆರ್ ರವರು, CK ಬಾಬುರವರು, ಡಾಕ್ಟರ್ ಕೈವಾರ್ ಶ್ರೀನಿವಾಸರವರು, ಶಬರೀಶರವರು ಹಾಗೂ ಅವರ ಅಳಿಯಂದರು, ಅವರ ಮಕ್ಕಳು, ಬಂಧು ಬಳಗದವರು, ಸ್ನೇಹಿತರೆಲ್ಲರೂ ಸ್ವಗೃಹಕ್ಕೆ ಆಗಮಿಸಿ ಅವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ KR ನರಸಿಂಹಪ್ಪನವರು ಭಾವುಕರಾಗಿ ತಮಗೆ ಇಷ್ಟೊಂದು ಸನ್ಮಾನ ಮಾಡಿ ಈ ಒಂದು ಜನ್ಮದಿನದ ಶುಭಾಶಯಗಳನ್ನು ಕೋರಿದ ತಮಗೆಲ್ಲರಿಗೂ ನಾನು ಋಣಿಯಾಗಿರುತ್ತೇನೆ ಎಂದು ನುಡಿದರು.
ಆದ್ಮೇಲೆ ನಿಮ್ಮೆಲ್ಲರ ಅನಾಥ ಮಕ್ಕಳಿಗೆ ನೀನು ಆ ಕಡೆ ಇಟ್ಕೊ, ದಾರಿದೀಪ ತೋರಿಸಿರ್ತಕ್ಕಂತಹ ಸಮಾಜ ಸೇವಕರು, ನಿನ್ನ ಕಡೆ ಇಟ್ಕೊ. ವಾಸವಿ ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳ ಶಾಲೆ ಹಾಗೂ ಶಿಲ್ಪಾ ಹಿರಿಯ ಪ್ರಾಥಮಿಕ ಶಾಲೆ ಇದರ ರೂವಾರಿಗಳಾಗಿರ್ತಕ್ಕಂತಹ ಕನ್ನಡದ ಕಟ್ಟಾಳು, ಎಲ್ಲರಿಗೂ ಕೂಡ ಗ್ರಾಮೀಣ ಭಾಗದ ವೈದ್ಯರು, ಅನೇಕ ಬಡಬಗ್ಗರಿಗೆ ನಿರಂತರವಾಗಿ ಸಹಾಯ ಮಾಡ್ತಾ ಇರ್ತಕ್ಕಂತಹ, ಸಹಾಯ ಹಸ್ತ ನೀಡ್ತಾ ಇರ್ತಕ್ಕಂತಹ ಶ್ರೀಯುತ KR ನರಸಿಂಹಪ್ಪನವರ ಹುಟ್ಟುಹಬ್ಬ ನಮ್ಮೆಲ್ಲರಿಗೂ ಸಡಗರ ತಂದಿದೆ. 64ನೇ ಹುಟ್ಟುಹಬ್ಬ. ಅದರ ಶುಭಾಶಯಗಳು ಅವರಿಗೆ. ಭಗವಂತ ಕೈವಾರ ತಾತಯ್ಯನವರು ಅವರ 44 ವರ್ಷಗಳ ಜೊತೆಗೆ ಇನ್ನೂ 100 ವರ್ಷಗಳ ಕಾಲ ಅವರಿಗೆ ಕೇಳ್ತಕ್ಕಂಥ ಎಲ್ಲ ಮನೋ ಇಚ್ಛೆ ಇರ್ತಕ್ಕಂಥ ಎಲ್ಲ ಆಸೆಗಳನ್ನು ಈಡೇರಿಸಿ ಈ ಸಂದರ್ಭದಲ್ಲಿ ನಾವು ಸ್ನೇಹಿತರಾದ ಬಾಬು ಹಾಗೂ ಮಂಜುನಾಥ್, ನಾವೆಲ್ಲ ಸ್ನೇಹಿತರು ಗೆಳೆಯರು ಬಳಗ ಎಲ್ಲರೂ ಕೂಡ ಅವರಿಗೆ ನಾವು ಈ ದಿನ ಹಾರೈಸ್ತಾ ಇದ್ದೇವೆ. ಅವರ ಕುಟುಂಬ ಸುಖಿ ಕುಟುಂಬ ನೋಡಿದ್ರೆ ಭಾಳ ಸಂತೋಷವಾಗುತ್ತೆ. ರಾತ್ರಿ ಅವರ ಆಚರಣೆ ಮಾಡ್ಕೊಂಡಿರ್ತಕ್ಕಂಥ ಕುಟುಂಬದಲ್ಲಿ ಆಚರಣೆ ಮಾಡ್ಕೊಂಡಿರ್ತಕ್ಕಂಥ ಹುಟ್ಟುಹಬ್ಬ ಸಂಭ್ರಮ ನಿಜಕ್ಕೂ ಕೂಡ ಸಂಬಂಧಗಳ ಬಾಂಧವ್ಯವನ್ನು ಇತರರಿಗೆ ಮಾದರಿಯಾಗುವಂತೆ ಆಚರಣೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಮಾಡಿಕೊಂಡಾಗ ಕುಟುಂಬಗಳ ನಡುವೆ ಒಳ್ಳೆ ಸಾಮರಸ್ಯ ಮೂಡುತ್ತೆ. ಭಗವಂತ ಇವರಿಗೆ ಎಲ್ಲವನ್ನೂ ನೀಡಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಅನಂತ ಹುಟ್ಟುಹಬ್ಬದ ಎಲ್ಲ ಆತ್ಮೀಯರೇ, ನಿಜವಾಗ್ಲೂ ಆನಂದ ಪಡ್ತಕ್ಕಂಥ ವಿಚಾರ, ಜೀವನದಲ್ಲಿ ಮರೆಯೋಕ್ಕೂ ಆಗಲ್ಲ ಅಂತಹ ಒಂದು ಗೆಳೆಯರ ಬಳಗದಿಂದ ಇವತ್ತು ನನ್ನ ತುಂಬ ಧನ್ಯವಾದಗಳು. ಏನು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ನೀವು ಇನ್ನೂ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ಆನಂದ. ಮಾಡಬೇಕು, ಮಾಡೋಣ. ಜೊತೆಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಗೆಳೆಯರ ಬಗ್ಗೆ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಆನಂದ ಪಡ್ತಾ ಇರೋದೇನೆಂದರೆ 64ನೇ ವರ್ಷದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನನಗೆ ಈ ಒಂದು ಗೆಳೆಯರ ಬಳಗ ಬಂದು ನನ್ನ ಸ್ವಂತ ಮನೆಗೆ ಬಂದು ಅವ್ರು ನನ್ನನ್ನು ಆಶೀರ್ವದಿಸ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ನಾನು ಚಿರಋಣಿಯಾಗಿರ್ತೀನಿ ಅವರಿಗೆ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ಹೊರಿಸಿ ನನ್ನ ಹೆಗಲ ಮೇಲೆ ಹಾಕಿದ್ದಾರೆ. ನಿಜವಾಗ್ಲೂ ಚಾಚು ತಪ್ಪದೆ ಜನಸೇವೆ ಜನಾರ್ದನ ಸೇವೆ ಅಂದ ಹಾಗೆ ಎಲ್ಲವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ದಾರಿಯಲ್ಲಿ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ, ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ, ಬಾಳಿಗರ್ಥ ಕೊಡುವ, ನೋವಿನಲು ನಗುವ, ಆ ತಂದೆ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಸರಿ ತಪ್ಪು ತಿಳಿಸೋ, ಸಂಸ್ಕಾರ ಕಲಿಸೋ, ಸಂಸಾರ ಉಳಿಸೋ, ದಿನಚರಿಯೇ ಜೀವನ ನೆನೆದಾಗ ಸಿಗುವ, ತಡವಾಗಿ ಬರುವ, ನೆರಳಾಗಿ ತನುಮನವ ಅರ್ಪಿಸುವ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಪ್ರೇಮతో నాన్నకు ప్రేమతో, నాన్నకు ప్రేమతో అంకితం నా ప్రతి క్షణం.
నాన్నకు ప్రేమతో నాన్నకు ప్రేమతో నాన్నకు ప్రేమతో అంకితం నా ప్రతి క్షణం ఈ అందమైన రంగుల లోకాన ఒకే జన్మలో 100 జన్మలకు ప్రేమందించిన నాన్నకు ప్రేమతో నాన్నకు ప్రేమతో నాన్నకు ప్రేమతో వందనం ఈ పాటతో ఈ పాటతో ఈ పాటతో MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.